ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಹಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಶರಾವತಿ ಸಂತ್ರಸ್ತರ ಸಮಸ್ಯೆ ಏನಿತ್ತು, ಸುಮಾರು 6 ದಶಕಗಳಿಂದ 60 ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡಿ ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟು ಇವತ್ತು ಅವರ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಸರ್ಕಾರದ ವತಿಯಿಂದ ಪುನರ್ವಸತಿ ಕಲ್ಪಿಸಿಕೊಟ್ಟರು. ಅದು ಅರಣ್ಯ ಇಲಾಖೆ ಜಮೀನು ಅಂತೇಳಿ ವಿವಾದ ಆಗಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಇಲ್ಲಿಯವರೆಗೆ ಅವರಿಗೆ ಹಕ್ಕು ಕೊಡಲಿಕ್ಕೆ ಆಗಿರಲಿಲ್ಲ. ಈ ಸಲ ನಮ್ಮ ಸರ್ಕಾರ ನಾವೆಲ್ಲ ಬಹಳಷ್ಟು ಚರ್ಚೆ ಮಾಡಿ ಮಾನ್ಯ ಮಧು ಬಂಗಾರಪ್ಪನವರು ಮತ್ತು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಏನು ಅವರ ನಿಯಮ ಇತ್ತು, ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ರು. ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿತ್ತು. ಸುಪ್ರೀಂ ಕೋರ್ಟ್ನ ಒಂದು ಗಮನಕ್ಕೆ ತಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಈಗ ಒಂದು IA ತಯಾರು ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೇವೆ. ನಮ್ಮ ಇಲಾಖೆ ವತಿಯಿಂದ ಚರ್ಚೆ ಮಾಡಿ ಅತ್ಯಂತ ಅನುಭವಿ ಸೀನಿಯರ್ ಕೌನ್ಸಿಲ್ಗೆ ಇವತ್ತು ನೇಮಕ ಮಾಡಿ ಮತ್ತೆ ಅರ್ಲಿ ಹಿಯರಿಂಗ್ ಮಾಡಬೇಕು ಅಂತ ಕೇಳಿದ್ದೇವೆ. ಆದಷ್ಟು ಬೇಗ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಈ ಭಾಗದ ಸಂತ್ರಸ್ತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅನ್ನುವಂಥ ನಂಬಿಕೆ ನನಗಿದೆ ಅಂತೇಳಿ ತಮ್ಮ ಮುಖಾಂತರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಶಿವಮೊಗ್ಗ ಅತ್ಯಂತ ಇಲ್ಲಿ ಶ್ರೀಮಂತವಾದಂಥ ಒಂದು ಅರಣ್ಯ ಕ್ಷೇತ್ರ ಇದೆ. ಇಡೀ ರಾಜ್ಯದಲ್ಲಿಯೇ ಏನು ಪಶ್ಚಿಮ ಘಟ್ಟದಲ್ಲಿ ಉತ್ತರ ಕನ್ನಡ ನಂತರ ಎಲ್ಲಕ್ಕಿಂತ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಇರುವಂಥದ್ದು ಶಿವಮೊಗ್ಗದಲ್ಲಿ. ಹೀಗಾಗಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು. ಈ ಭೂಮಿ ಇವತ್ತು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡುವಂಥದ್ದು ಇದು ಎಲ್ಲ ಜಲಮೂಲಗಳಿಗೆ, ನದಿಗಳಿಗೆ ಬಹಳಷ್ಟು ಉಗಮ ಸ್ಥಾನವಾಗಿದೆ. ಹೀಗಾಗಿ ಇಂಥ ಜೀವ ವೈವಿಧ್ಯವಾದಂಥ ಏನು ತಾಣ ಇದೆ ಇದನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಎಲ್ಲ ಈ ಭಾಗದ ಜನ ಅದಕ್ಕಾಗಿ ಹಗಲು ಶ್ರಮ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರೇ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಜೀವನ ಮತ್ತು ಜೀವನೋಪಾಯ ಎರಡೂ ಬೇಕು. ಇವತ್ತು ಜೀವನೋಪಾಯ ಇಲ್ಲದೆ ಜೀವನ ಮಾಡಲಿಕ್ಕೂ ಆಗೋದಿಲ್ಲ, ಮತ್ತೆ ಪ್ರಕೃತಿಯನ್ನು ಉಳಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಆ ದೃಷ್ಟಿಯಿಂದ ಇದು ಶಿವಮೊಗ್ಗದಲ್ಲಿ ಏನೊಂದು ಬಹಳ ದಿವಸದಿಂದ ಸಮಸ್ಯೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು ಸುಮಾರು ವರ್ಷಗಳಾಗಿದೆ, 20 ವರ್ಷ ಆಗ್ತಾ ಬಂದಿದೆ. ಆದರೆ ಅನೇಕ ಜನ ಬಡವರ ಏನು ಅರ್ಜಿ ಹಾಕಿದ್ದಾರೆ, ಅರ್ಜಿಗಳು ಇತ್ಯರ್ಥ ಆಗದೆ ಅಥವಾ ತಿರಸ್ಕಾರಗೊಂಡು ಸುಮಾರು 1 ಲಕ್ಷ ಪ್ರಕರಣಗಳು ಬಾಕಿ ಇದ್ದಾವೆ. ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಹೇಳಿ ಸಮಿತಿಗಳ ರಚನೆ ಆಗಬೇಕು. ಸರ್ವೋಚ್ಚ ನ್ಯಾಯಾಲಯನು ತೀರ್ಪನ್ನು ಕೊಟ್ಟಿದೆ, ಪುನಃ ಪರಿಶೀಲನೆ ಮಾಡಬೇಕು ಅಂತೇಳಿ ಹೇಳಿ ಆ ಪುನಃ ಪರಿಶೀಲನೆ ಮಾಡುವವರೆಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಅರಣ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿಯೂ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತೆ ಇವತ್ತೇನು ಅತಿ ಸಣ್ಣ ಒಂದು ರೈತರಿದ್ದಾರೆ, ಯಾರು ಉಳುಮೆ ಮಾಡ್ತಾ ಇದ್ದಾರೆ, 3 ಎಕರೆಗಿಂತ ಕೆಳಗಡೆ ಇದ್ದಂಥವರು, ಅವರಿಗೂ ತೊಂದರೆ ಕೊಡಬಾರದು ಅನ್ನುವಂಥದ್ದು ಹೇಳಿ ಇವತ್ತೇನು ಒತ್ತುವರಿ ಪ್ರಕರಣಗಳು ನಡೀತಾ ಇದೆ. ಇವತ್ತಿಗೂ ಅಲ್ಲಿ ಇಲ್ಲಿ ಇವತ್ತೇನು ಶುಂಠಿ ಬೆಳೆಯುವಂಥ ನೆಪದಲ್ಲಿ, ಅಡಿಕೆ ಮರ ಬೆಳೆಯುವಂಥ ನೆಪದಲ್ಲಿ ಅರಣ್ಯ ನಾಶ ಮಾಡಿ ಒತ್ತುವರಿ ಮಾಡ್ತಾ ಇರತಕ್ಕಂಥ ಅನೇಕ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಇದನ್ನು ಇಲಾಖೆ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾರಾದರೂ ಅತಿಕ್ರಮಣ 1 ಇಂಚು ಜಮೀನು ಅತಿಕ್ರಮಣ ಮಾಡಿದ್ರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ, ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಹೊಸದಾಗಿನೇ ಅಂತ ಹೇಳ್ತಾ ಇದ್ದೇನೆ ಇವತ್ತಂತೇಳಿ ಹೇಳಿ ನಾನು ಎಲ್ಲರಿಗೆ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇದಕ್ಕೆ ಹೊರತುಪಡಿಸಿನೂ ಬಹಳಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿನ ಒಂದು ಸಸಿ ನೆಡುವಂಥದ್ದು, ಅರಣ್ಯೀಕರಣ ಮಾಡುವಂಥದ್ದು, ಸರ್ಕಾರಿ ಜಮೀನು ಸಂರಕ್ಷಣೆ ಮಾಡುವಂಥದ್ದು, ಗುಡ್ಡಗಳು ಉಳಿಸುವಂಥದ್ದು, ಹೀಗಾಗಿ ಅವೆಲ್ಲ ಸಲಹೆಗಳನ್ನು ಬಹಳ ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಏನು ಮಲೆನಾಡು ಪ್ರದೇಶ ಇದೆ, ಈ ಪ್ರದೇಶದ ಮೂಲ ಏನು ಇವತ್ತು ಭೌಗೋಳಿಕ ಒಂದು ವ್ಯವಸ್ಥೆ ಇದೆ, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಿಸರದ ಬಗ್ಗೆನೂ ಬಹಳಷ್ಟು ವಿಷಯಗಳಿದ್ದಾವೆ. ಇನ್ನೊಂದು ಸಲ ನಾನು ಶಿವಮೊಗ್ಗಕ್ಕೆ ಬಂದು ನಮ್ಮ ಪರಿಸರ ಇಲಾಖೆಯ ಪ್ರತ್ಯೇಕವಾಗಿ ಪ್ರಗತಿ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.